ತುಳಸಿ ಅದನ್ನೆಲ್ಲ ಎತ್ತಿಟ್ಬಿಟ್ಟು. ದೀಪ, ಇಡ್ಲಿ, ಸಾಂಬಾರು, ಚಟ್ನಿ. ಅಯ್ಯೋ ಅಯ್ಯೋ, ಇಷ್ಟೊಂದು ಅಡ್ಗೆನ ನೀನೇ ಮಾಡ್ದ್ಯಾ? ಅಯ್ಯೋ ಇಲ್ಲ ಅಮ್ಮ, ನನ್ಗೆಲ್ಲ ಅಡ್ಗೆ ಮಾಡಕ್ ಬರುತ್ತೆ. ಇವಾಗ ಅದಕ್ಕೆ ಹೇಳ್ಕೊಡ್ತಿದಾರಷ್ಟೇ. ಮತ್ಯಾರು ಇದನ್ನೆಲ್ಲ ಮಾಡಿದ್ದು? ಇನ್ಯಾರು? ನಮ್ಮ ಅಣ್ಣ. ಏನು, ನಿಮ್ಮ ಅಣ್ಣನ? ಹೌದಮ್ಮ, ಅವ್ನ್ ಪ್ರೀತಿ ಹೆಂಡತಿಗೋಸ್ಕರ ಇಷ್ಟೊಂದೆಲ್ಲ ರೆಡಿ ಮಾಡಿದಾನೆ. ಬನ್ನಿ 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 ಬನ್ನಿ, ಹುಷಾರು. ಜೋಪಾನ. ಮೈನವ್ರೆ, ಇಡ್ಲಿ ಇದೆ, ರೈಸ್ ಇದೆ, ಸಾಗು ಇದೆ. ಇಷ್ಟು ದಿನ ನಮ್ಮ ಮನೇಲಿ ಅಡ್ಗೆ ಮನೆ ಎಲ್ಲಿದೆ ಅನ್ನೋದೇ ನನಗೆ ಗೊತ್ತಿರ್ಲಿಲ್ಲ. ಪರವಾಗಿಲ್ವೇ, ಇವತ್ತಿಷ್ಟೊಂದು ಅಡ್ಗೆ ಮಾಡಿದ್ಯಾ? ಸರ್ಸು, ನೀನು ಮೈನನ್ಗೋಸ್ಕರ ಅಡ್ಗೆ ಮಾಡ್ತೀನಿ ಅಂತ ಹೇಳು, ನಾನು ಅಡ್ಗೆ ಮನೆ ತಂಟೆಗೆ ಹೋಗಲ್ಲ. ನನಗೆ ಇಷ್ಟೊಂದು ಮಾಡಕ್ಕಾಗಲ್ಲಪ್ಪ. ಹಾಗಾದ್ರೆ ನೀವ್ ಏನ್ ಬೇಕಾದ್ರೂ ಅನ್ಕೊಳ್ಳಿ, ನನ್ಗೆ ಯಾವ ಅಭ್ಯಂತರನೂ ಇಲ್ಲ. ಒಬ್ಳು ಹೆಂಡತಿ ಆದವಳು ಗಂಡನ್ಗೋಸ್ಕರ ಎಷ್ಟು ಕಷ್ಟಪಟ್ಟು ಮಾಡ್ಬಡಿಸ್ತಾ ಇರ್ತಾಳೆ. ಇಂಥ ಸಮಯದಲ್ಲಿ ಒಬ್ಬ ಗಂಡನಾಗಿ ಈ ತರ ಮಾಡೋದು ನನ್ ಧರ್ಮ. ಯಾರು ಏನ್ ಬೇಕಾದ್ರೂ ಅನ್ಕೊಳ್ಳಿ, ನನ್ ಹೆಂಡತಿನ ನಾನು ಹೀಗೆ ನೋಡ್ಕೊಳ್ಳೋದು. ಬೇಕಿದ್ರೆ ನೀವು ಬಂದ್ ತಿಂಡಿ ಮಾಡಿ, ನಾನ್ ಬಡಿಸ್ತೇನೆ. ಬೇಡಪ್ಪ, ನೀವೇ ತಿನ್ನಿ. ತುಳಸಿ ಬಾ. ಬಾ ದೀಪ, ಕೂತ್ಕೋ. ಮೈನವ್ರೆ, ಏನ್ ಬೇಕು ಹೇಳಿ. ರೈಸ್ ಇದೆ, ಇಡ್ಲಿ ಇದೆ, ಸಾಗು ಇದೆ, ಚಟ್ನಿ ಇದೆ. ದೀಪ, ಪಾಸ್ ಮಾಡು. ಅದ್ಗೆ ತಗೊಳ್ಳಿ, ಬಿಸಿ ಬಿಸಿ ಇದೆ, ಈಗ್ಲೇ ತಿನ್ಬಿಡಿ. ಹುಷಾರಿಲ್ದಾಗ ಬಿಸಿ ಬಿಸಿ ತಿಂದ್ರೆ ಬೇಗ ಹುಷಾರಾಗತ್ತೆ. ಮೈನವ್ರೆ, ಏನ್ ಮಾಡ್ತಾ ಇದ್ದೀರಾ? ನಾನೇ ತಿಂತೀನಿ. ನೀವು ತಿನ್ನೋದಕ್ಕೋಸ್ಕರ ಮಾತ್ರ ಬಾಯಿ ತೆಗಿಬೇಕು, ಬೇರೆ ಏನು ಮಾತಾಡ್ಬೇಡಿ. ನಾನ್ ತಿನ್ನಿಸ್ತೇನೆ. ಮುದ್ದು ಪುಟ್ಲಕ್ಷ್ಮಿ ಕದ್ದು ನನ್ನನ್ನೇ ಮೆಲ್ಮೆಲ್ಗೆ ಯಾಕೋ ನೋಡ್ತಾವಳೆ. ಮುದ್ದು ರಂಗಯ್ಯ ಪಳ್ಪಳ್ಳಿ ಹೊಳ್ಕೊಂಡು ಬಿರ್ಬಿರ್ನಿ ಕನಸಾಗಿ ಬತ್ತಾವನೆ. ಸಿಡ ಸಿಡ ಕೋಪಾನೆ ಸಿಂಗಾರ, ಇವಳ ಬಡಬಾಡ ಮಾತೆಲ್ಲ ಬಂಗಾರ. ಬಾರಿ ವೈನ ಗೌಳೆ ಮಾತಲ್ ಮುತ್ತಿಡ್ತಾಳೆ. ಭಾರಿ ವೈನ ಗೌಳೆ ಕಣ್ಣಲ್ ಮುತ್ತಾಡ್ತಾನೆ. ಅದಕ್ಕೆ ಒಂದ್ ನಿಮಿಷ, ನಾನ್ ತರ್ತೀನಿ ರೀ. ಧ್ರುವ ಅವ್ರೆ, ಸಾಕು. ಲಾಸ್ಟ್ ತುತ್ತು. ಪುಷ್ಪಕ್, ಪುಷ್ಪಕ್. ಬೆಳಗ್ಗೆ ಎಲ್ಲಿ ಹೋದ ಇವನು? ಪುಷ್ಪಕ್, ಪುಷ್ಪಕ್, ರೆಸ್ಟ್ ರೂಮ್ ಅಲ್ಲಿ ಇರ್ಬೋದಾ? ಪುಷ್ಪಕ್,
ಸ್ವಿಚ್ ಆನ್ ಆಗಿದೆ ಅಂದರೆ ಇವನು ಬೆಳಿಗ್ಗೆನೆ ಸ್ನಾನ ಮಾಡಿಕೊಂಡು ಎಲ್ಲಿಗೋ ಹೋಗಿದ್ದಾನೆ. ಎಲ್ಲಿ ಹೋಗಿರ್ಬೋದು? ಅದು ಇಷ್ಟು ಬೇಗ ಇದ್ದು. ಇವಳನ್ನ ನಮ್ಮ ಮನೆಯಿಂದ ಆಚೆ ಓಡ್ಸೋಣ ಅಂತ ಪ್ಲಾನ್ ಮಾಡಿದ್ರೆ ಮತ್ತಷ್ಟು ಧ್ರುವ ಮಾವನ್ಗೆ ಹತ್ರ ಆಗ್ತಾ ಇದ್ದಾಳೆ. ಈ ಧ್ರುವ ಮಾವ ಇಷ್ಟೊಂದು ಪ್ರೀತಿ ಮಾಡೋದನ್ನ ನೋಡಕ್ಕಾಗ್ತಾ ಇಲ್ಲ. ಹೊಟ್ಟೆ ಒಳಗಡೆ ಎಲ್ಲ ಚಿಟ್ಟೆ ಬಿಟ್ಟಂಗ್ ಆಗ್ತಾ ಇದೆ. ಛೇ. ರಾಧಾ ಅಕ್ಕ ಫೋನ್ ಮಾಡ್ತಿದ್ದಾರೆ, ತಗೊಳ್ಳಿ. ಹಲೋ. ಮಾತಾಡ್ಬೇಡ ಕಣೆ ನೀನು. ನನಗೊಂದ್ ಮಾತು ಹೇಳಲಿಲ್ಲ. ನಾವಿದೀವಿ ಅನ್ನೋದೇ ಮರ್ತು ಹೋಗ್ಬಿಟ್ಯಾ? ಅಕ್ಕ, ಅದು ಇಷ್ಟೊಂದೆಲ್ಲ ವಿಷಯ ನಡೆದಿದೆ. ನಮ್ಗೆ ಯಾರಿಗಾದ್ರೂ ಒಬ್ರಿಗೆ ಹೇಳ್ಬೇಕು ಅನ್ನಿಸ್ಲಿಲ್ವಾ ನಿಂಗೆ? ಧ್ರುವ ಇಲ್ಲಿ ಅವ್ರಿಗೂ ಅನ್ನಿಸ್ಲಿಲ್ವಂತ ನಾವೊಬ್ರು ಇದೀವಿ ಅಂತ? ರಾಧಾ ಅವ್ರೆ, ಸಾರಿ, ಅದು ಹೇಳ್ಬಾರ್ದು ಅಂತ ಏನಿರ್ಲಿಲ್ಲ. ಆದ್ರೆ ಈ ಪರಿಸ್ಥಿತಿಯಲ್ಲಿ ಹೇಳಕ್ಕಾಗ್ಲಿಲ್ಲ. ಅದು ಡಾಕ್ಟ್ರು ಮೈನಾ ಅವ್ರಿಗೆ ಆ ಟೆಸ್ಟು ಈ ಟೆಸ್ಟು ಅಂತ ಮಾಡ್ತಾನೆ ಇದ್ರು. ಅದ್ರ ಮಧ್ಯದಲ್ಲಿ ಪೊಲೀಸ್ ಬೇರೆ. ಯಾರಿಗೂ ಇನ್ಫಾರ್ಮ್ ಮಾಡೋದಕ್ಕಾಗ್ಲಿಲ್ಲ. ಸಾರಿ ರಾಧಾ ಅವ್ರೆ. ಅಲ್ಲ ಧ್ರುವ, ಇಷ್ಟು ದೊಡ್ಡದಾಗೆಲ್ಲ ಆಗಿದೆ, ಫೋನ್ ಮಾಡಿ ಕೇಳೋವರೆಗೂ ಒಂದ್ ಮಾತು ಹೇಳ್ಬೇಕು ಅಂತ ನಿಮ್ಗೆ ಅನಿಸ್ಲಿಲ್ವಾ? ನಾನೊಬ್ಳು ಅವ್ರ ಅಕ್ಕ ಇಲ್ಲಿದ್ದೀನಿ ಅನ್ನೋದನ್ನ ಮರ್ತು ಇಷ್ಟು ಮುಂದುವರೆದಿದ್ದೀರಲ್ಲ. ನನಗ್ ಬಂದ್ ಫೋನ್ ಮಾಡಿದ್ರೆ ಆಗ್ತಿತ್ತಲ್ವಾ? ಎಲ್ಲ ಇಷ್ಟೇನಾ ಹಾಗಿದ್ರೆ? ಅಯ್ಯಯ್ಯೋ ರಾಧಾ ಅವ್ರೆ, ಅದು ಹಾಗಲ್ಲ. ನೀವ್ ಹಾಗೆಲ್ಲ ಯೋಚನೆ ಮಾಡಬೇಡಿ. ನಾವ್ ಯಾವತ್ತೂ ನಿಮ್ಮನ್ನ ನೆಗ್ಲೆಕ್ಟ್ ಮಾಡಿಲ್ಲ. ಅಕ್ಕ, ಅಳ್ಬೇಡ ಕಣೆ, ನನ್ಗೇನೂ ಆಗಿಲ್ಲ. ನೋಡು, ನಾನೀಗ ಮನೆಗ್ ಬಂದಿವ್ನಿ. ಈಗೇನೋ ನಿನ್ ಮನೆಗ್ ಬಂದಿದ್ಯಾ, ಆದ್ರೆ ನೀನ್ ಎಷ್ಟ್ ನೋವು ತಿಂದಿದ್ಯಾ, ಎಷ್ಟ್ ನರ್ಕ ಅನ್ಭವಿಸಿದ್ಯಾ ಅಂತ ಆನಂದು ಜಯಂತಿ ನನಗೆ ಹೇಳಿದ್ರು. ಗಾರ್ಮೆಂಟ್ಸ್ ಅಲ್ಲಿರೋ ಎಲ್ರಿಗೂ ಗೊತ್ತಾಗಿದೆ, ಆದ್ರೆ ನಮಗ್ ಮಾತ್ರ ಗೊತ್ತಾಗಿಲ್ಲ. ರಾಧಾ ಅವ್ರೆ, ನಿಜ ಹೇಳ್ಬೇಕು ಅಂದ್ರೆ ತುಂಬಾ ಹೊತ್ತು ನನಗೂ ಈ ವಿಷಯದ ಬಗ್ಗೆ ಗೊತ್ತಿರ್ಲಿಲ್ಲ. ನಾನ್ ಮೈನಾ ಅವ್ರಿಗೆ ಪದೇ ಪದೇ ಫೋನ್ ಮಾಡ್ತಿದ್ದೆ, ಆದ್ರೆ ಇವ್ರು ಪಿಕ್ ಮಾಡ್ಲಿಲ್ಲ. ನನಗ್ ಟೆನ್ಷನ್ ಆಗಿದ್ದಾಗ ಪುಷ್ಪಕ್ ಸರ್ ಮನೆಗೆ ಹೋಗಿ ಚೆಕ್ ಮಾಡು ಅಂತ ಹೇಳಿದ್ರು. ಆಗ ಮನೆಗೆ ಬಂದಾಗ ಅಡ್ಗೆ ಮನೆಯಲ್ಲೆಲ್ಲ ರಕ್ತ ನೋಡಿ ಹೆದರ್ಕೊಂಡ್ಬಿಟ್ಟೆ. ಆಗ ಇನ್ಸ್ಪೆಕ್ಟರ್ ನನಗೆ ಕಾಲ್ ಮಾಡಿದ್ರು. ಅಲ್ಲಿ ತನಕ ನನ್ಗೆ ಈ ವಿಷಯನೇ ಗೊತ್ತಿರ್ಲಿಲ್ಲ ರಾಧಾ ಅವ್ರೆ. ಅರ್ಥ ಮಾಡ್ಕೊಳ್ಳಿ. ನೋಡಿ, ಇದುವರೆಗೂ ಈ ವಿಷಯದ ಬಗ್ಗೆ ಯಾರ ಜೊತೆನೂ ನಾನು ಮಾತಾಡಿಲ್ಲ, ನನ್ ಮೇಲೆ ಆಣೆಗೂ. ಅಯ್ಯೋ ಹೋಗ್ಲಿ ಬಿಡಿ ಧ್ರುವ, ವಿಷಯ ಹೇಳಿಲ್ಲ ಅಂದ್ರೂ ಪರವಾಗಿಲ್ಲ. ಮೈನಾ ಆರಾಮಾಗಿದ್ದಾಳೆ ತಾನೆ, ಅಷ್ಟೇ ಸಮಾಧಾನ.